ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸ್ವಲ್ಪ ತ್ರಾಸ ತಗೊಂಡ್ರೆ ಅಡ್ಡಿಲ್ಲ. ಹೊರಗಿನ ಬಂದು ಜನರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕೆಂದು ಕಳಕಳಿ ವಿನಂತಿ. ಅಮಿತ್ ಅವರಿಗೆ ಸನ್ಮಾನ ಮಾಡಬೇಕು. ಎಲ್ಲ ಕಮಿಟಿ ವತಿಯಿಂದ, ಸ್ಟೇಟ್ ಕಮಿಟಿ, ಜಿಲ್ಲಾ ಕಮಿಟಿ, ತಾಲೂಕಾ, ಗ್ರಾಮ ಎಲ್ಲ ಕಮಿಟಿ ವತಿಯಿಂದ ಬಾಬು ಮಹಾರಾಜರು ಅನಿವಾರ್ಯ ಕಾರಣಗಳಿಂದ ತಡವಾಗಿದ್ದರಿಂದ ವೇದಿಕೆ ಅಲಂಕರಿಸಬೇಕು. ಬಾಬು ಮಹಾರಾಜರು ವೇದಿಕೆ ಅಲಂಕರಿಸಬೇಕು. ಅನಿವಾರ್ಯ ಕಾರಣಗಳಿಂದ ತಡವಾಗಿದ್ದರಿಂದ ಅಮಿತಿಯವರ ಕಾರ್ಯಕ್ರಮ ಮುಗಿದುಕೊಂಡೆ ಅವರಿಗೆ ಸ್ಟೇಟ್ ಕಮಿಟಿಯಿಂದ ಸನ್ಮಾನ ಮಾಡಬೇಕು. ಅಮಿತಿಯವರಿಗೆ ಇವತ್ತು ನಮ್ಮ ನಿಮ್ಮೆಲ್ಲರ ಸಂತೋಷದ ದಿನ. ನಗರದ ಹುರುಪಿನಿಂದ ಅಮಿತಿಯವರು ನಮ್ಮ ಜೈ ಜವಾನ್ ಜೈ ಕಿಸಾನ್ ಕಮಿಟಿಗೆ ಟ್ರೈನಿಂಗ್ ಆಗಿದ್ದಾರೆ. ಅವರಿಗೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆಯಿಂದ ತುಂಬಾ ಹೃದಯಪೂರ್ವಕವಾಗಿ ಸ್ವಾಗತ. ನಮ್ಮ ಓಣಿ ಮಂದಿ ಐತ್ರಿ, ನಾವೆಲ್ಲ ಓಡಾಡು. ಮೋದಿರಾಮ್ ಧರ್ಮ ಚೌಹಾಣ್ ಅವರು ಅಮೇಧಿಯವರಿಗೆ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾಗಿ ನಾಮನಿರ್ದೇಶನ ಮಾಡಿದ್ದಾರೆ. ಇವತ್ತಿನಿಂದ ಜಿಲ್ಲಾ ಅಧ್ಯಕ್ಷ ಕಾರ್ಯವನ್ನು ಅಮಿತಿಯವರು ವಹಿಸಿಕೊಂಡು ಹೋಗಬೇಕೆಂದು ನಮ್ಮ ಜೈ ಜವಾನ್ ಜೈ ಕಮಿಟಿ, ಸ್ಟೇಟ್ ಕಮಿಟಿ, ತಾಲೂಕಾ ಕಮಿಟಿ, ಜಿಲ್ಲಾ ಕಮಿಟಿ ಎಲ್ಲರ ವತಿಯಿಂದ ಕೇಳಿಕೊಳ್ಳುತ್ತೇವೆ. ಬಾಬು ಮಹಾರಾಜರು ವೇದಿಕೆ ಮೇಲೆ ಬರಬೇಕು. ಬಾಬು ಮಹಾರಾಜರು ವೇದಿಕೆ ಮೇಲೆ ಬರಬೇಕು. ಬಾಬು ಮಹಾರಾಜರು ವೇದಿಕೆ ಮೇಲೆ ಬರಲಿ. ಎಲ್ಲ ಗೊಂದಲ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಯಾವುದೇ ತೊಂದರೆಗಳನ್ನು ಕೊಡಬೇಡಿ. ಯಾಕಂದ್ರೆ ಮಾಧ್ಯಮದಿಂದಲೇ ಈ ಪತ್ರಿಕೆಯಿಂದಲೇ ನಮ್ಮ ಸುದ್ದಿ ಪ್ರಸಾರವಾಗುವುದು. ಅದಕ್ಕೋಸ್ಕರ ದಯವಿಟ್ಟು ಕಾರ್ಯಕರ್ತರು ಶಾಂತಿ ಸಾಧನೆಯನ್ನ ನೋಡ್ರಿ. ಓಕೆ ಸರ್.